ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾವ ಬಂದೆ? ಇವಾಗ ಬಂದೆ ಕಣಪ್ಪ. ಇದೇನ್ ಶಿವು, ಶಾವಿಗೆ ಮಾಡ್ಬಿಟ್ಟಿದ್ಯಾ? ಮಾದಪ್ಪಣ, ಇದು ಚೀನಾದವ್ರ ಸಾವಿಗೆ ನಮ್ಮ ಪಾರುಗೆ ಇಷ್ಟ ಅನ್ಲು, ಅದಕ್ಕೆ ಮಾಡ್ಕೊ ಬಂದ್ಬಿಟ್ಟೆ. ಮತ್ತೆ ಈ ಊರಲ್ಲಿ ಕಾಣ್ತಾನೆ ಇಲ್ಲ ಯಾರು? ಇದನ್ನ ತಯಾರು ಮಾಡ್ಬೇಕಿತ್ತಲ್ಲ, ಅದಕ್ಕೆ ರಶ್ಮಿಗೆ ಹೇಳ್ದೆ ಪಾರುನ ಹಂಗೆ ಹೊರಗೆ ಕರ್ಕೊಂಡು ಹೋಗು, ಆಮ್ಯಾಕ್ ಬಾ ಅಂತ. ಹಾಗಾದ್ರೆ ನೀನು ಒಬ್ಬನೇ ಮನೇಲಿದ್ಯಾ? ಇಲ್ಕಂದ್ ಮಾದಪ್ಪಣ, ನಿನ್ ಜೊತೆ ಶಾಂತಮ್ಮನೂ ಇತ್ತು. ನಿನ್ ಜೊತೆನಾ? ನಾನು ಶಾಂತಮ್ಮ ಇಬ್ರು ಸೇರ್ಕೊಂಡೇ ನಳಪಾಕ ಮಾಡಿರೋದು. ಆಹಾ, ಬೇಕಾರೆ ಮೂಸ್ ನೋಡಿ ಹೆಂಗೈತೆ ಅಂತ. ಶಾಂತಮ್ಮ ನಿನ್ ಜೊತೆ ಅಡುಗೆ ಮಾಡಿದ್ರಾ? ಯಾಕೆ ಮಾದಪ್ಪಣ ಅನುಮಾನ? ಬೇಕಾದ್ರೆ ನೀನು ಹೋಗಿ ಶಾಂತಮ್ಮನೇ ಕೇಳು. ನಾನು ಇನ್ನೇನು ಅಡುಗೆ ಶುರು ಮಾಡಬೇಕು, ಕರೆಂಟ್ ಹೋಗ್ಬಿಡು. ಪಾಪ ಶಾಂತಮ್ಮ ಹೋಗ್ಬಿಟ್ಟು ದೀಪ ತಕ್ಕ ಬಂತು. ಅದೇ ಅರ್ಧಂಬರ್ಧ ಬೆಳಕಿನಾಗೆ ಇದನ್ನ ತಯಾರು ಮಾಡ್ಕೊ ಬಂದೆ. ಭಗವಂತ ತಾಯಿ ಮಗನ ದೂರ ಮಾಡಿಸಿ ಅವ್ರ ಬದುಕಲ್ಲಿ ಕತ್ಲೆ ತಂದೆ. ಇವಾಗ ಅದೇ ಕತ್ಲಿಂದನೇ ತಾಯಿ ಮಗನ ಒಂದು ಮಾಡಿಸ್ಬಿಟ್ಟಿಲ್ಲ ತಂದೆ. ನಿನ್ನ ಲೀಲೆ ಅಪಾರ. ಬನ್ನಿ ಬನ್ನಿ ಬನ್ನಿ. ಆಹಾ, ಪಾರುಗೋಸ್ಕರ ಚೀನಾದವ್ರ ಸಾವಿಗೆ ಚಿಂಗ್ ಚಾಂಗ್ ಚಾಮೆ ರೆಡಿ. ಮಾವ ನೀನ್ ಮಾಡ್ದ? ನಾನು ಶಾಂತಮ್ಮ ಇಬ್ರು ಸೇರ್ಕೊಂಡು ಮಾಡ್ದು. ಪಾರು ಕೇಳ್ದಲ್ಲ, ನನಗೆ ಚೀನಾದವ್ರು ಊಟ ತಿನ್ಬೇಕು ಅಂತ, ಅದಕ್ಕೆ ನಿಂಗೆ ಸರ್ಪ್ರೈಸ್ ಕೊಡಮ್ಮ ಅಂತ ಇಲ್ಲೇ ಮಾಡಿಬಿಟ್ಟೆ ನಾನು. ಮಾವ, ನೀನು ಹೊರಗೆ ಹೋಗಿ ತರ್ತೀಯ ಅಂದ್ಕೊಂಡಿದ್ದೆ, ಆದರೆ ನೀನು ನಿನ್ನ ಕೈಯಾರೆ ಅಡುಗೆ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಅಣ್ಣ, ಅತ್ತಿಗೆ ಸ್ಟಾರ್ಟ್ ಈಟಿಂಗ್. ಬನ್ನಿ ಬನ್ನಿ ತಗೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಅಣ್ಣ, ಸಖತ್ತಾಗಿ ಘಮ ಘಮ ಅಂತ ಇದೆ. ತಿನ್ನು ತಿನ್ನು. ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳಿ. ಯಾಕೆ ಹೇಳ್ತೀಯ? ಸಖತ್ತಾಗಿದೆ ಅಣ್ಣ, ಅಮೇಜಿಂಗ್, ವಂಡರ್ಫುಲ್. ಮಾವ ನೀನು ತಿನ್ನು ಬಾ. ನಿಜ ಮಾವ, ಪ್ರೀತಿ ಬೆರ್ಸ್ ಮಾಡಿರೋ ಈ ಅಡುಗೆ ನಮ್ಗೆ ತುಂಬ ಇಷ್ಟ ಆಯಿತು. ಹೆಂಗೋ ನಿಮ್ಗೆಲ್ಲ ಇಷ್ಟ ಆಯ್ತಲ್ಲ, ಹಾಟ್ ಸಾಕು ನಂಗೆ. ಹೌದು, ಕತ್ಲೈತೈತೆ, ಹೋಗುವ ಮನೆಗೆ. ಹೊರಡೋಣ. ಗುಂಡು ಬರ್ತೀವಿ. ಸೀನಾ ಬರಲೇ ಇಲ್ಲ. ಅದು ಅವರು ಜಿಮ್ ಕೆಲ್ಸಕ್ಕೆ ಅಂತ ಆಚೆ ಹೋಗಿದಾರಲ್ವಾ, ಅದಕ್ಕೆ ಬಂದ್ಮೇಲೆ ಫೋನ್ ಮಾಡಿಸ್ತೀನಿ ಅದಕ್ಕೆ. ಸರಿ ಕಣ, ಹಾಗಾರೆ ನಾವು ಬರ್ತೀವಿ. ಶಾಂತಮ್ಮ ಬರ್ತಾರೆ ಬಿಡಪ್ಪ, ನೀವು ಹೊರಡಿ. ಹೊತ್ತಾಯ್ತು. ರಶ್ಮಿ ಕಟ್ಸ್ಕೊಡು, ಇಲ್ಲಾಂದ್ರೆ ನಮ್ಮಲ್ಲೊಬ್ಬ ದನ ಇದ್ದಾನೆ, ದನ ತಿಂದಂಗೆ ತಿಂದು ಬಿಡ್ತಾರೆ. ಸುಮ್ಕಿರ್ ಮಾದಪ್ಪಣ ತಿನ್ಲಿ, ಒಳ್ಳೆ ಕತೆ. ಸರಿ, ನಾವು ಬರ್ತೀವಿ. ಮಾದಪ್ಪಣ, ಶಾಂತಮ್ಮ ಅವರಲ್ಲ, ಎಂತ ಒಳ್ಳೆ ಹೆಂಗಸು ಅಂತ್ಯಾ. ಯಾರಂತ ಹೆಂಗಸು, ಎಂತ ಒಳ್ಳೆ ಬುದ್ಧಿ. ಅವಮ್ಮ ಎಲ್ಲಾದ್ರೂ ನನ್ನ ತಾಯಿ ಆಗ್ಬಿಟ್ಟಿದ್ರೆ, ಅವಮ್ಮನ ಮಕ್ಕಳು ಅನ್ನೋ ತಲೆ ಮೇಲೆ ಒರೆಸ್ದಂಗೆ ಇಡೀ ಊರಿಡೀ ಮೆರೆಸಾಗ್ಬಿಡ್ತಿದ್ದೆ. ಏನ್ ಮಾಡೋರು, ನಮ್ಮ ಅಮ್ಮನಿಗೆ ಅವಳ ಮಕ್ಕಳ ಬೆಲೆ ಗೊತ್ತಿಲ್ಲ, ಅವಳ ಮಕ್ಕಳಿಗೆ ತಾಯಿ ಬೆಲೆ ಗೊತ್ತಿಲ್ಲ. ಅಯ್ಯೋ, ಇದೇ ನೋಡು ವಿಧಿ ಆಟ. ಮಾದಪ್ಪಣ, ಇನ್ನೊಂದು ದಿವಸ ನಾವಲ್ಲಿ ನಾನು ಶಾಂತಮ್ಮ ಆಟ ಒಂದು ಕ್ಲೋಸ್ ಆಗಿ ಫ್ರೆಂಡ್ಸ್ ಆದಂಗೆ ಆಗೋಗ್ಬಿಟ್ವಿ ಅಂತಿದೆ. ಆಟ ಎಲ್ಲ ಕ್ಲೋಸ್ ಆದ್ರೂ ಕೂಡ ಆ ಫ್ರೆಂಡ್ ಮುಖನ ನಾನು ನೋಡ್ಲೇ ಇಲ್ಲ. ಇರ್ಲಿ ಬಿಡು, ಇನ್ನೊಂದ್ಕಿಂತ ಬಂದು ನೋಡೋದಾಯ್ತು. ಶಾಂತಮ್ಮಗೆ ಹೇಳ್ಬಿಡಿ. ಬರ್ತೀನವಾ, ಬರ್ತೀನಿ. ಹುಷಾರು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ